ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಬೇಕು ಮತ್ತು ಗದಗ ಬೆಟಗೇರಿ ಅವಳಿ ನಗರಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ಒದಗಿಸಬೇಕು ಮತ್ತು ಏನು ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಇಡೀ ಗದಗ ಜಿಲ್ಲೆಯಾದ್ಯಂತ ಕೂಡ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂತೇಳಿ ಜಂಜಿ ಮತದಾರರು ಮತ್ತು ನಾಗರಿಕ ವೇದಿಕೆಯಿಂದ ರಕ್ತ ಸಹಿ ಅಭಿಯಾನ ಮಾಡ್ತಾ ಇರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಬೆಟಗೇರಿ ಅವಳಿ ನಗರದ ಸಾಕಷ್ಟು ಯುವಕರು ಇವಾಗ ಏನು ರಕ್ತ ಸಹಿ ಅಭಿಯಾನ ಮಾಡ್ತಾ ಇದ್ದಾರೆ. ಹಲವು ಬೇಡಿಕೆಗಳನ್ನು ಕೂಡ ಅವರು ಬರೆದು ಇಟ್ಟುಕೊಂಡು ಅದಕ್ಕೆ ಸಹಿ ಮಾಡುವ ಮೂಲಕ ಏನು ಫೋನ್ ನಂಬರ್ ಆಗಿರಬಹುದು ಮತ್ತು ಸಹಿ ಮಾಡುವ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಏನು 15 ದಿನ 20 ದಿನಕ್ಕೆ ಒಂದು ಸಾರಿ ಕುಡಿಯುವ ನೀರು ಬರುತ್ತೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಾದ್ಯಂತ ಕೂಡ ಯಾವುದೇ ರೀತಿಯಿಂದ ಬೃಹತ್ ಕೈಗಾರಿಕೆಗಳಿಲ್ಲ. ಹೀಗಾಗಿ ಯುವಕರಿಗೆ ಯಾವುದೇ ರೀತಿಯಿಂದ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಹೀಗಾಗಿ ಜಂಜಿ ಮತದಾರರು ಮತ್ತು ನಾಗರಿಕ ವೇದಿಕೆ ಅಂದ್ರೆ ಬಹುತೇಕ ಯುವ ಸಮುದಾಯ ಈ ಹಿಂದೆ ಮೊನ್ನೆ ತಾನೇ ಜಂತರ್ ಮಂತರ್ನಲ್ಲಿ ಕೂಡ ಜಂಜಿ ತಳಿ ಏನಿದೆ ಈ ಒಂದು ಯುವಕರು ಸಾಕಷ್ಟು ಹೋರಾಟ ಮಾಡಿದ್ರು. ಆ ಕೇಂದ್ರದ ಮಂತ್ರಿ ಕೂಡ ರಾಜೀನಾಮೆ ಕೊಡುವಂತ ಕೆಲಸ ಆಗಿತ್ತು. ಅದಾದ ನಂತರ ಗದಗ್ನಲ್ಲಿ ಕೂಡ ಪ್ರಥಮವಾಗಿ ಜಂಜಿ ಮತದಾರರು ಮತ್ತು ನಾಗರಿಕ ವೇದಿಕೆ ಏನು ಈ ಒಂದು ಯುವ ಸಮುದಾಯ ಏನಿದೆ ಈ ಸಮುದಾಯ ಇವಾಗ ಹೋರಾಟಕ್ಕೆ ಧುಮುಕಿರುವಂತದ್ದು. ತಮ್ಮ ರಕ್ತದ ಮೂಲಕ ಸಹಿ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಒತ್ತಾಯಿಸಬೇಕಂತೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಯುವಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೊದಲನೇದಾಗಿ ನಿಮ್ಮ ಬೇಡಿಕೆಗಳೇನೇನು? ಮೊದಲನೇದಾಗಿ ತಾವ್ ಹೇಳ್ದಂಗ ನಮ್ಮ ಜಿಲ್ಲೆ 28 ವರ್ಷ ಆಯ್ತು. ಯಾವುದೇ ರೀತಿಯಾದಂತ ಇಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಮತ್ತೆ ನೀವು ಹೇಳ್ದಂಗೆ ಯಾವುದೇ ರೀತಿಯಾದಂತ ಉದ್ಯೋಗ ಅವಕಾಶ ಇಲ್ದಂಗ ಆಗಿರೋ ನಿಟ್ಟಿನೊಳಗೆ ಗದಗ ಜಿಲ್ಲೆಯನ್ನ ಮೊದಲನೇದಾಗಿ ಗದಗ ಜಿಲ್ಲೆಯನ್ನ ಅತ್ಯಂತ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ನಾವು ನೋಡ್ಬೋದು ಮುಂಡ್ರಿಗೆ ಆ ಕಡೆ ಒಂದ್ ಸ್ವಲ್ಪ ಬಿಟ್ರೆ ಬೇರೆ ಎಲ್ಲೂ ನೀರಾವರಿ ಇಲ್ಲ. ಆ ಒಂದು ನಿಟ್ಟಿನೊಳಗೆ ಯಾವುದೇ ರೀತಿಯಾದಂತ ಅಗ್ರಿಕಲ್ಚರಿಗೆ ನೀರು ಕೊಡೋದು ದೂರ ಹೊತ್ತು ಕುಡಿಯಾಕ ಒಂದು ತಿಂಗಳಿಗೆ ಒಂದ್ಸತಿ ನಾವು ಇಲ್ಲಿ ನೀರು ಕುಡಿತೀವಿ. ಆ ಒಂದು ದೃಷ್ಟಿಯಿಂದ ಎಲ್ಲಾ ರೀತಿ ಸಾಕಷ್ಟು ನಮ್ಮ ಹಿರಿಯರು ಎಲ್ಲಾ ರೀತಿನೂ ಮನವಿ ಮಾಡ್ಕೊಂತ ಬಂದ್ರು. ಅವರು ಪಾಪ ತಮ್ಮ ಎಲ್ಲಾ ಕಷ್ಟಪಟ್ಟು ತಮ್ಮ ಜೀವವನ್ನು ಕಳ್ಕೊಂಡ್ರು ಹೊರತು ಯಾವುದೇ ರೀತಿಯಾದಂತ ಮನವಿಗಳಿಗೆ ಏನೂ ಆಗ್ಲಿಲ್ಲ. ಆ ಒಂದ್ ನಿಟ್ಟಿನೊಳಗ ಈ ಪ್ರಸ್ತುತ ನೀವು ಹೇಳದಂಗ ಜಂಜಿ ಮತದಾರ ನಾವೇನದೀವಿ ಅತ್ಯಂತವಾದ ಪವರ್ಫುಲ್ ಇರ್ತಕ್ಕಂತ ತಳಿಗಳ ಪ್ರಸ್ತುತ ಇದ್ರೊಳಗೆ ನಾವದೀವಿ ಯೂತ್ಸ್. ಆ ಒಂದು ದೃಷ್ಟಿಯೊಳಗ ನಾವೆಲ್ಲಾ ಯುವಕರು ಅನಿಲ್ ಮೆಣಸಿಕಾಯಿ ಸರ್ ಅವರ ಅಪ್ರೋಚ್ ಮಾಡಿ ಇದನ್ನ ನೀವ ತಗೋಬೇಕು ಅಂತ ಹೇಳಿ ಒಂದ್ ನಿಟ್ಟಿನೊಳಗ ಅವ್ರಿಗಾದಂತ ಒಂದು ವಿಷನ್ಸ್ ಇತ್ತು. ಕಳೆದ ಚುನಾವಣೆ ಒಳಗ ಅವರ ಸಾಕಷ್ಟು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಅನ್ನು ಯಾವ ರೀತಿ ತಗೊಂಡ್ಬಂದು ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದ್ ನಿಟ್ಟಿನೊಳಗ ನಾವೆಲ್ಲರೂ ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಆ ಒಂದು ಬೆಟಗೇರಿ ಅವಳಿ ನಗರಕ್ಕೂ ಕೂಡ ಸಾಕಷ್ಟು ಏನು ಕೈಗಾರಿಕೆಗಳು ಬರಬೇಕು. ಆ ಹಿನ್ನೆಲೆಯಲ್ಲಿ ಅವರು ಇವಾಗ ಏನು ಒಂದು ರಕ್ತ ಅಭಿಯಾನ ಅಂದ್ರೆ ರಕ್ತ ಸಹಿ ಸರ್ ಏನ್ ಬೇಡಿಕೆಗಳೇನು? ಸರ್ ಇವತ್ತ ನಮ್ ಜಿಲ್ಲೆ ಆಗಿ 28 ವರ್ಷ ಆಯ್ತು. ನಮ್ದು SLC ರಿಸಲ್ಟ್ ಬಂದ್ರು ಬುಡುಕ್ಲಿಂದ ಫಸ್ಟ್ ಇರ್ತೈತಿ, PUC ರಿಸಲ್ಟ್ ಬಂದ್ರು ಬುಡುಕ್ಲಿಂದ ಫಸ್ಟ್ ಇರ್ತೈತಿ. ಆರ್ಥಿಕತೆ ನಮ್ದು ನೋಡಿದಾಗ ನಮ್ ಗದಗ ಜಿಲ್ಲೆಯದ ಪರ್ ಕ್ಯಾಪಿಟಲ್ ಬಹಳ ಕಡಿಮೆನೇ ಇರ್ತೈತಿ. ಯಾಕಂದ್ರ ಇಲ್ಲಿ ಯಾವುದೇ ಉದ್ಯೋಗ ನೀಡತಕ್ಕಂತಹ ಕೈಗಾರಿಕೆಗಳಿಲ್ಲ. ಎಲ್ಲಾ ರೀತಿಯ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೆಲ್ಲ ನಮ್ ಗದಗ ಜಿಲ್ಲೆ ಒಳಗೈತಿ. ಆದ್ರೆ ಇಲ್ಲಿ ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ನಮ್ ಗದಗ ಜಿಲ್ಲೆಗೆ ಇವತ್ತು ಯುವಕರು ಇಂಜಿನಿಯರಿಂಗ್ ಪದವಿ ಮುಗಿಸ್ತವ್ರು, ಡಿಪ್ಲೊಮಾ ಪದವಿ ಮುಗಿಸ್ತವ್ರು, ಬೇರೆ ಬೇರೆ ಕೋರ್ಸ್ಗಳನ್ನ ಮುಗಿಸ್ತವ್ರು ಇವತ್ತ ಬೆಂಗಳೂರು, ಮಂಗಳೂರು, ಆಮೇಲೆ ಮುಂಬೈ, ಪುಣಾ ಅಂತ ಕೆಲಸ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ನಮ್ಮ ಗದಗ ಜಿಲ್ಲೆ ಯುವಕರದಾಗೈತಿ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.